ಹಾಯ್ ಫ್ರೆಂಡ್ಸ್, ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ನೀವು ಹೊರಗಡೆ ಹೋಟೆಲಲ್ಲಿ ಹೋದಾಗೆಲ್ಲ ತಿಂದಿರ್ತೀರಲ್ಲ, ಅದೇ ಟೇಸ್ಟ್ ಮನೆಯಲ್ಲಿನೇ ಮಾಡ್ಬೋದು. ಇದಕ್ಕೆ ಒಂದು ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಟಿಪ್ಸ್ ಇದೆ. ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಆ ಟಿಪ್ಸ್ ಏನಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 2 ಇಂಚ್ ಶುಂಠಿ ತೊಗೊಂಡಿದ್ದೀನಿ, ನೀಟಾಗಿ ಕಟ್ ಮಾಡಿ ಇಟ್ಕೊಂಡು. ಪುದೀನ, ಕೊತ್ತಂಬರಿ, ಕರಿಬೇವು 3 ಸಮವಾಗಿ ತೊಗೊಂಡು 1 ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. 3ರಿಂದ 1 ದಪ್ಪು ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಇವಾಗ ಏನಾದರೂ ಚಿಕ್ಕ ಬೆಳ್ಳುಳ್ಳಿ ಇದ್ದರೆ 2 ತೊಗೊಳ್ಳಿ. 2 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು 3/4 kg ಚಿಕನಿಗೆ ಬಂದು ಇಂಗ್ರೀಡಿಯೆಂಟ್ಸ್ ತೋರಿಸ್ತಿರೋದು. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಮತ್ತು 1 ಚಿಕನ್ ಕಬಾಬ್ ಪೌಡರು ತೇಜು, ಅದು 10 ರೂಪಾಯಿದು ಬರುತ್ತಲ್ಲ, ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. 2 ಸ್ಪೂನ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಬಂದು ಜಾಸ್ತಿ ತೊಗೋಬೇಡಿ, 3/4 kgಗೆ 2 ಸ್ಪೂನ್ ಹಾಕಿ. 1 kg ಏನಾದರೂ ಮಾಡ್ತಿದ್ರೆ 3 ಸ್ಪೂನ್ ಹಾಕಿ. 1 ಸ್ಪೂನ್ ಎಕ್ಸ್ಟ್ರಾ ಸೇರಿಸಿ ಅಷ್ಟೇ, 1 kg ಏನಾದರೂ ಚಿಕನ್ ಕಬಾಬ್ ಮಾಡ್ತಾಯಿದ್ರೆ. ಇವಾಗ ಕಾರ್ನ್ಫ್ಲೋರ್ ಬಂದು 3 ಸ್ಪೂನ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರೇ ಮೇಯ್ನ್ ಟೇಸ್ಟು, ಹಂಗಾಗಿ ಎಲ್ಲದಕ್ಕಿಂತ 1 ಸ್ಪೂನ್ ಎಕ್ಸ್ಟ್ರಾನೇ ತೊಗೊಳ್ಳಿ. 1 ಮೊಟ್ಟೆ ತೊಗೊಂಡಿದ್ದೀನಿ. ನೀವು 1 kg ಚಿಕನ್ ಕಬಾಬ್ ಮಾಡ್ತಿದ್ರು ಕೂಡ 1 ಮೊಟ್ಟೆನೇ ಸಾಕು. ಅದಕ್ಕಿಂತ ಜಾಸ್ತಿ ಆದರೆ ಮಾತ್ರ 2 ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. 1 ಸ್ಪೂನ್ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. 1 ಸ್ಪೂನು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ. ಇವಾಗ 3/4 kg ಚಿಕನ್ನಿಗೆ ಅದು ಮಾಡ್ತಿರೋದು ನೋಡೋಣ ಬನ್ನಿ. ಇವಾಗ 3/4 kg ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ, ರುಬ್ಕೊಂಡು ಇಟ್ಕೊಂಡು. ಇವಾಗ ಏನು ಚಿಕನ್ ಇದೆಯಲ್ಲ, ಅದಕ್ಕೆಲ್ಲ ನಾವೇನು ಇಂಗ್ರೀಡಿಯೆಂಟ್ಸ್ ಇಟ್ಟಿದ್ವಲ್ಲ ಅವನ್ನೆಲ್ಲ ಹಾಕ್ತಾಯಿದ್ದೀನಿ. ಖಾರದ ಪುಡಿ, ಪೆಪ್ಪರ್ ಪೌಡರು, ಗರಂ ಮಸಾಲ ಮತ್ತು ಧನಿಯಾ ಪೌಡರು, ಇವಾಗ ಎಲ್ಲನೂ ಹಾಕ್ಕೊತಿದ್ದೀನಿ ಚಿಕನ್ನಿಗೆ. ಫಸ್ಟು ಚಿಕನ್ ಹಾಕ್ಕೊಂಡು ಅದ್ರ ಮೇಲೆ ಪೌಡರ್ ಹಾಕ್ಕೊಳ್ಳಿ. ಒಬ್ರೊಬ್ಬರು ಫಸ್ಟು ಪೌಡರ್ ಕಲಿಸ್ಬಿಟ್ಟು ಆಮೇಲೆ ಚಿಕನ್ ಹಾಕ್ತಾರೆ. ಮೇಲೆ ಚಿಕನ್ ಮೇಲೆ ಪೌಡರ್ಸ್ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ 3 ಸ್ಪೂನು, ಏನು ತೊಗೊಂಡಿದ್ನಲ್ಲ ಅದು. ಇದು ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ 2 ಸ್ಪೂನು. ಪೂರ್ತಿ ಬೌಲಲ್ಲಿ ಏನೇನು ತೊಗೊಂಡಿದ್ನೋ ಅದು ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕ್ತಿದ್ದೀನಿ. ಮತ್ತು ಕಬಾಬ್ ಪೌಡರು ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಯಾವ್ಯಾವ ಐಟಮ್ಸ್ ಆದಮೇಲೆ ಯಾವುದೇದು ಹಾಕಬೇಕು ಅದನ್ನೇ ನೋಡ್ಕೊಂಡು ಹಾಕಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಪೌಡರಲ್ಲಿ ಉಪ್ಪಿರೋದ್ರಿಂದ ನೀವು ಜಾಸ್ತಿ ಉಪ್ಪು ಹಾಕೋದು ಬೇಡ, ಸ್ವಲ್ಪ ಲೈಟಾಗಿ ಹಾಕಿ. ಎಣ್ಣೆಯಲ್ಲಿ ಹಾಕಿದಾಗ ತುಂಬ ಉಪ್ಪು ಹಾಕ್ಬಿಡುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಪುದೀನ, ಕೊತ್ತಂಬರಿ, ಕರಿಬೇವು 3ನೂ ಮಿಕ್ಸ್ ಮಾಡಿರೋದು ಹಾಕ್ತಾಯಿದ್ದೀನಿ. ಮತ್ತು 1 ಮೊಟ್ಟೆ ತೊಗೊಂಡಿದ್ನಲ್ಲ, ಆ ಮೊಟ್ಟೆ ಒಡೆದು ಹಾಕ್ತಾಯಿದ್ದೀನಿ. ಇವಾಗ ಮೊಟ್ಟೆ ಹಾಕ್ಬಿಟ್ಟು ಜಾಸ್ತಿ ನಿಮ್ಗೇನಾದರೂ ಗಟ್ಟಿ ಅನಿಸಿದ್ರೆ ಮಾತ್ರ ಸ್ವಲ್ಪ 1 ಡ್ರಾಪ್ ನೀರು ಹಾಕಿ. ಇಲ್ಲಾಂದರೆ ಏನು ಮೊಟ್ಟೆ ಇದೆಯಲ್ಲ ಅದನ್ನೇ ಮಿಕ್ಸ್ ಮಾಡಿ ನೀಟಾಗಿ ಕಲಸಿ. ಇವಾಗ 1 ನಿಂಬೆಹಣ್ಣು ತೊಗೊಂಡಿದ್ನಲ್ಲ, 1 ನಿಂಬೆಹಣ್ಣು ಹಾಕ್ತಿದ್ದೀನಿ. 1 kg ಚಿಕನ್ ಕಬಾಬ್ ಆದರೂ ಕೂಡ ಒಂದೇ ನಿಂಬೆಹಣ್ಣು ಹಾಕಿ ಸಾಕು. ಏನಾದರೂ ಅದಕ್ಕಿಂತ ಎಕ್ಸ್ಟ್ರಾ ಏನಾದರೂ ಕಬಾಬ್ ಮಾಡ್ತಾಯಿದ್ರೆ ಜಾಸ್ತಿ ಚಿಕನಲ್ಲಿ, ನೀವು ಮಾತ್ರ ಜಾಸ್ತಿ ಆ್ಯಡ್ ಮಾಡಿ. 3/4 kg ಚಿಕನ್ನು 1 kg ಚಿಕನ್ನು ಸೇಮ್ ಇಂಗ್ರೀಡಿಯೆಂಟ್ಸೇ ಇರುತ್ತೆ, ಸ್ವಲ್ಪ ಲೈಟಾಗಿ ಜಾಸ್ತಿ ಹಾಕಿ ಅಷ್ಟೇ. ಇವಾಗ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಕಲಸಿಟ್ಟಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಒಂದು 10 ನಿಮಿಷ ಕಲಸಿಡಿ ಸಾಕು. ನೀವೇನಾದರೂ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಒಂದೊಂದೇ ಕಬಾಬನ್ನ ತೊಗೊಂಡು ಹಾಕ್ತಾಯಿದ್ದೀನಿ. ಗರಿಯಾಗಿ ಪಕ್ಕ ಹಾಕ್ಬಿಡಿ, ದೂರ ಹಾಕಿ, ಯಾಕಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಮತ್ತು ಆಯಿಲು ತುಂಬ ಕಾಯಬಾರ್ದು. ತುಂಬ ಕಾಯ್ದಾಗ ಏನಾಗ್ಬಿಡುತ್ತೆ ಅಂದರೆ ಚಿಕನ್ ನೀಟಾಗಿ ಬೇಯಲ್ಲ, ಮೇಲೆ ಮಾತ್ರ ಬೇಯುತ್ತೆ, ಒಳಗಡೆ ಬೇಯ್ದಿರಲ್ಲ, ಹಸಿಯಾಗಿರುತ್ತೆ. ನೀವು ಒಂದು ಸ್ವಲ್ಪ ಮೀಡಿಯಮ್ ಎಣ್ಣೆ ಕಾಯ್ದಿದ ತಕ್ಷಣವೇ ಹಾಕ್ಬಿಡಿ. ಇದು ತುಂಬ ಟೇಸ್ಟಿಯಾಗಿ ಒರಿಜಿನಲ್ ನೀವು ಹೆಂಗೆ ರೆಸ್ಟೋರೆಂಟಲ್ಲಿ ತಿಂತಿರೋ ಕಬಾಬ್ನ ಅದೇ ಥರನೇ ಬರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸೂ ಒಂದಾದಮೇಲೆ ಒಂದನ್ನೇ ನೀಟಾಗಿ ಯಾವ ರೀತಿ ತೋರಿಸಿದ್ನೋ ಅದೇ ರೀತಿ ಹಾಕಿದ್ರೆ ನಿಮಗೆ ಕ್ರಿಸ್ಪಿಯಾಗಿ ಹಿಂಗೇ ಬರುತ್ತೆ ಕಬಾಬು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಗರಿಯಾಗಿ. ಇವಾಗ ಇಂಗ್ರೀಡಿಯೆಂಟ್ಸ್ ಸೀಕ್ರೆಟ್ ಟಿಪ್ಸ್ ಏನು ಗೊತ್ತಾ? ಚಿಕನ್ ಕಬಾಬ್ ಪೌಡರ್ ಜೊತೆ ಒಂದ್ರ ಜೊತೆ ಇದನ್ನೆಲ್ಲ ಆ್ಯಡ್ ಮಾಡ್ತೀವಲ್ಲ, ಇದೇ ಮೇಯ್ನ್ ರೆಸ್ಟೋರೆಂಟವರು ಕೂಡ ಮಾಡೋದು. ಅದನ್ನು ಯಾವುದೇ ರೀತಿ ಕಬಾಬ್ ಪೌಡರ್ ಹೊರಗಡೆದು ಬಳಸಲ್ಲ ಅಂತ ಹೇಳ್ತಾರಷ್ಟೇ, ಬಟ್ ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋದು ಸುಮಾರು ರೆಸ್ಟೋರೆಂಟ್ಗಳಲ್ಲಿ. ಇದನ್ನು ಒಂದ್ಸತಿ ಇದೇ ಪ್ರೊಸೀಜರಲ್ಲಿ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಜಾಸ್ತಿ ಟೈಮ್ ಏನು ಬೇಯಿಸಬೇಡಿ, ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿ, ಆಮೇಲೆ ಸ್ವಲ್ಪ ಮೀಡಿಯಮಲ್ಲಿ ಇದ್ದಾಗ ಎತ್ಕೊಳ್ಳಿ. ಎಣ್ಣೆ ಜಾಸ್ತಿ ಕಾಯ್ದಿದ್ರೆ ಚೆನ್ನಾಗಿರಲ್ಲ. ಇವಾಗ ನೋಡಿ ಎಷ್ಟು ಗರಿಯಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಶೇರ್ ಮಾಡಿ.